ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ 1.3 ಆಗಿತ್ತಲ್ಲ, ಅದರಲ್ಲೇ ಅಗ್ರಿಕಲ್ಚರಲ್ ಇಂಪ್ಲಿಮೆಂಟ್ಸ್ ಅಂದರೆ ಕೃಷಿ ಉಪಕರಣಗಳು ಅಂತೇಳಿ ಕರೀತಾರೆ. ಟೂಲ್ಸ್ ಅಂತ ಬರುತ್ತಲ್ಲ, ಯಾವ್ಯಾವ ಉಪಕರಣಗಳನ್ನ ಟೂಲ್ಸ್ನ ಬಳಸ್ತಾರೆ, ಹೇಗೆ ಬಳಸ್ತಾರೆ ಅಂಥೇಳಿ ನೋಡಿ. Before sowing the seeds, it is necessary to break soil clumps to get better yield. ನಮಗೆ ಬೆಟರ್ ಹೀಲ್ಡ್, ಸರಿಯಾಗಿ ಬೆಳೆ ಬರಬೇಕು, ಚೆನ್ನಾಗಿ ಬೆಳೆದಂಥ ಬೆಳೆ ಬೆಳಬೇಕು ಅಂದರೆ ಬಿತ್ತನೆ ಸೋಯಿಂಗ್ ಮಾಡೋದಕ್ಕೂ ಮುಂಚೆ, ಸೋಯಿಂಗ್ ದ ಸೀಡ್ಸ್, ಮಣ್ಣನ್ನು ಚೆನ್ನಾಗಿ ಕ್ಲಂಪ್ಸ್, ಅದನ್ನು ಸಣ್ಣ ಸಣ್ಣ ಚೂರುಗಳಾಗಿ ಮಾಡ್ಕೊಳ್ಳೋದು ತುಂಬ ಅವಶ್ಯಕತೆ ಇದೆ. ಮಣ್ಣಿನ ಚೆನ್ನಾಗಿ ಸಡ್ಲ ಮಾಡಿಕೊಂಡು ಆ ಇಂಟೆಗಳನ್ನೆಲ್ಲ ಚೂರು ಮಾಡ್ಕೋಬೇಕು ಪುಡಿಗಳಾಗಿ. ದಿಸ್ ಈಸ್ ಡನ್ ವಿತ್ ದ ಹೆಲ್ಪ್ ಆಫ್ ವೇರಿಯಸ್ ಟೂಲ್ಸ್. ಇದನ್ನು ಎಷ್ಟೋ ಉಪಕರಣಗಳ ಸಹಾಯದಿಂದ ನಾವು ಮಾಡ್ಕೋಬೋದು. ದ ಮೇನ್ ಟೂಲ್ಸ್ ಯೂಸ್ಡ್ ಫಾರ್ ದಿಸ್ ಪರ್ಪಸ್ ಆರ್ ಪ್ಲಗ್. ಸಾಮಾನ್ಯವಾಗಿ ಮಣ್ಣನ್ನು ಹದಗೊಳಿಸೋದಕ್ಕೆ ಇರೋವಂಥದ್ದು ಯಾವುದು? ಪ್ಲಗ್. ನೇಗಿಲು, ಹೂಫ್, ಎಡೆಕುಂಟೆ, ಅದೇ ಮಟ್ಟ ಮಾಡೋದು ಮಣ್ಣನ್ನು. ಕಲ್ಟಿವೇಟರ್ ಅಂದರೆ ಇದು ಉಳುಮೆ ಮಾಡುವ ಟ್ರ್ಯಾಕ್ಟರ್ ಉಳ್ತಾರಲ್ಲ, ಅದನ್ನು ಕಲ್ಟಿವೇಟರ್ ಅಂತಾರೆ. ಈ ಮೂರಿಂದನೂ ಸಹ ನಾವು ಮಣ್ಣನ್ನು ಕರೆಕ್ಟಾಗಿ ಪ್ರಿಪರೇಷನ್ ಮಾಡ್ಕೋಬೋದು ಅಂತೇಳಿ. ಇಲ್ಲಿ ಪಿಕ್ಚರ್ ಕೊಟ್ಟಿದ್ದಾರೆ ನೋಡಿ, ನೇಗಿಲು. ಇದರದ್ದು ಬೀಮ್ ಅಂದರೆ ನೊಗ, ಅಂದರೆ ಇಲ್ಲಿ ಉದ್ದಕ್ಕಿಲ್ಲಿದೆ ನೋಡಿ, ಹಸುವಿನ ಕತ್ತಿಗೆ ಹಾಕಿದಲ್ಲ ಇದು, ಇದನ್ನು ನೊಗ ಅಂತ ಕರೀತಾರೆ. ಪ್ಲಗ್ ಶಾಫ್ಟ್. ಪ್ಲಗ್ ಶಾಫ್ಟ್ ಅಂದರೆ ಈಚು, ಅಂದರೆ ಈ ಮಧ್ಯದ ಕೋಲು ಈ ಥರ ಇದೆಯಲ್ಲ, ಇದು ಭಾಗ. ಪ್ಲಗ್ ಶೇರ್ ಅಂತ ಅಂದರೆ ಇದು ಐರನ್ದು, ಇಲ್ಲಿದೆ ನೋಡಿ ಕೆಳಗಡೆ ಮಣ್ಣಿನ ಒಳಗೆ ಹೋಗುತ್ತಲ್ಲ, ನೇಗಿಲಿನ ಕುಳ ಅಂತೇಳಿ ಕರೀತಾರೆ. ಇದು ನೇಗಿಲಿಂದು ಅದೇ ಮಣ್ಣನ್ನು ಎಲ್ಲ ಮೇಲೆ ಕೆಳಗೆ ಮಾಡೋವಂಥದ್ದು, ಎತ್ಕೊಂಡು ಬರೋವಂಥದ್ದು ಪ್ಲಗ್ ಶೇರ್. ಅರ್ಥ ಆಯ್ತಾ? ಪೇಜಲ್ಲಿ ಬನ್ನಿ. ಈಗ ಏನಿದೆ ಪ್ಲಕ್, ಫಸ್ಟ್ ಪ್ಲಕ್ ಬಗ್ಗೆ ಹೋಗೋಣ. 3 ಇದ್ದಾವಲ್ಲ ಅದರಲ್ಲಿ ಫಸ್ಟ್ ಒನ್ ಪ್ಲಕ್ ಅಂದರೆ ನೇಗಿಲು. ಏನು, ಹೇಗೆ ಯೂಸ್ ಮಾಡ್ತಾರೆ ಇದನ್ನ? ದಿಸ್ ಈಸ್ ಬೀಯಿಂಗ್ ಯೂಸ್ಡ್ ಸಿನ್ಸ್ ಏನ್ಷಿಯಂಟ್ ಟೈಮ್ಸ್ ಫಾರ್ ಟಿಲ್ಲಿಂಗ್ ದ ಸಾಯಿಲ್, ಆ್ಯಡಿಂಗ್ ಫರ್ಟಿಲೈಸರ್ಸ್ ಟು ದ ಕ್ರಾಪ್, ರಿಮೂವಿಂಗ್ ದ ವೀಡ್ಸ್ ಆ್ಯಂಡ್ ಟರ್ನಿಂಗ್ ದ ಸಾಯಿಲ್. ತುಂಬ ಹಳೇ ಪ್ರಾಚೀನ ಜನರು, ನಮ್ಮ ಪೂರ್ವಜರು, ಏನ್ಷಿಯಂಟ್ ಪೀಪಲ್ಸ್ ಏನ್ಷಿಯಂಟ್ ಟೈಮ್ಸಲ್ಲಿ ಏನಕ್ಕೆ ಯೂಸ್ ಮಾಡ್ತಾರೆ ಈ ನೇಗಿಲನ್ನ? ಟಿಲ್ಲಿಂಗ್ ದ ಸಾಯಿಲ್, ಮಣ್ಣನ್ನು ಉಳೋದಕ್ಕೆ. ಆ್ಯಡಿಂಗ್ ಫರ್ಟಿಲೈಸರ್ಸ್ ಟು ಕ್ರಾಪ್, ಬೆಳೆಗಳಿಗೆ ರಸಗೊಬ್ಬರಗಳನ್ನ ಹಾಕೋದಕ್ಕೆ. ಮತ್ತು ರಿಮೂವಿಂಗ್ ವೀಡ್ಸ್, ವೀಡ್ಸ್ ಅಂದರೆ ಕಳೆ ಅಂತೇಳಿ, ಬೇಡವಾದ ಸಸ್ಯಗಳು, ಗಿಡಗಳನ್ನ ರಿಮೂವ್ ಮಾಡೋದಕ್ಕೆ. ಆ್ಯಂಡ್ ಟರ್ನಿಂಗ್ ದ ಸಾಯಿಲ್, ಮೇಲೆ ಕೆಳಗೆ ಮಣ್ಣನ್ನು ಮೇಲೆ ಕೆಳಗೆ ಮಾಡೋದಕ್ಕೆ, ಸಡಿಲಗೊಳಿಸೋದಕ್ಕೆ ಈ ಪ್ಲಕ್ಕನ್ನು ಇಷ್ಟು ಕೆಲಸಗಳಿಗೆ, ಫರ್ಟಿಲೈಸರ್ಸ್ ಹಾಕೋದಕ್ಕೆ, ಕಳೆ ಕಿತ್ತಾಕೋದಕ್ಕೆ, ಉಳೋದಕ್ಕೆ ಇಷ್ಟಕ್ಕೂ ಬಳಸ್ತಾ ಇದ್ರು. ದಿಸ್ ಈಸ್ ಮೇಡ್ ಆಫ್ ವುಡ್ ಆ್ಯಂಡ್ ಈಸ್ ಡ್ರಾನ್ ಬೈ ಪೇರ್ ಆಫ್ ಬುಲ್ಸ್ ಆರ್ ಅದರ್ ಅನಿಮಲ್ಸ್, ಹಾರ್ಸಸ್ ಆ್ಯಂಡ್ ಕ್ಯಾಮಲ್ಸ್. ಇದು ಸಾಮಾನ್ಯವಾಗಿ ಮರದಿಂದ ಮಾಡಲ್ಪಟ್ಟಿರುತ್ತೆ. ಇದಕ್ಕೆ ಪೇರ್ ಆಫ್ ಬುಲ್ಸ್ ಅಂದರೆ 2 ಎತ್ತುಗಳು, ಹಸುವಿನಲ್ಲೇ ಎತ್ತು ಬರುತ್ತಲ್ಲ ಅದಿರುತ್ತೆ, ಅನಿಮಲ್ಸನ್ನ ಯೂಸ್ ಮಾಡ್ತಾರೆ. ಬೇರೆ ಕಡೆ ಎಲ್ಲ ಹಾರ್ಸಸ್, ಕುದುರೆನೂ ಹಾಕೋತಾರೆ, ಕ್ಯಾಮಲ್ನು ಹಾಕೋತಾರೆ, ಒಂಟೆನೂ ಯೂಸ್ ಮಾಡ್ತಾರೆ. ಇಟ್ ಕಂಟೈನ್ ಎ ಸ್ಟ್ರಾಂಗ್ ಟ್ರಯಾಂಗುಲರ್ ಐರನ್ ಸ್ಟ್ರೈಪ್ ಕಾಲ್ಡ್ ಎ ಪ್ಲಗ್ ಶೇರ್. ಆ ಚಿತ್ರದಲ್ಲಿ ನೋಡಿದ್ವಲ್ಲ, ಕೆಳಗಡೆ ಕಬ್ಬಿಣದ ಇದೆಯಲ್ಲ, ಅದನ್ನು ಐರನ್ನಿಂದ, ಕಬ್ಬಿಣದಿಂದ ಮಾಡಿರುತ್ತಂತೆ. ಇದು ಟ್ರಯಾಂಗಲ್ ಶೇಪ್ ಇರುತ್ತೆ, ಉದ್ದಕ್ಕೆ ಚೂಪಾಗಿ. ಅದನ್ನು ಪ್ಲಗ್ ಶೇರ್ ಅಂತ ಕರೀತಾರೆ. ಆ ಚಿತ್ರದಲ್ಲಿದೆ, ನೋಡ್ಕೊಳ್ಳಿ. ದ ಮೇನ್ ಪಾರ್ಟ್ ಆಫ್ ದ ಪ್ಲಗ್ ಈಸ್ ಲಾಂಗ್ ಲಾಗ್ ಆಫ್ ವುಡ್ ವಿಚ್ ಈಸ್ ಕಾಲ್ಡ್ ಎ ಪ್ಲಗ್ ಶಿಫ್ಟ್. ಅದೇ ಲಾಂಗ್ ಉದ್ದ ಮಧ್ಯ ತೋರಿಸಿದೆ ನೋಡಿ, ಕಡ್ಡಿ ಥರ, ಅದನ್ನು ಪ್ಲಗ್ ಶಾಫ್ಟ್ ಅಂತೇಳಿ ಕರೀತಾರೆ. ಅದು ಮರದಿಂದ ಮಾಡಲ್ಪಟ್ಟಿರುತ್ತೆ. ದೇರ್ ಈಸ್ ಎ ಹ್ಯಾಂಡಲ್ ಅಟ್ ಒನ್ ಎಂಡ್ ಆಫ್ ದ ಶಾಫ್ಟ್. ಇದು ಒಂದು ಈ ಪ್ಲಗ್ ಶಾಫ್ಟ್ ಇದೆಯಲ್ಲ, ಈ ಕಬ್ಬಿಣದ್ದು, ಅದರ ಇನ್ನೊಂದು ತುದಿಗೆ ಅಟ್ಯಾಚ್ ಆಗಿರುತ್ತೆ. ತೋರಿಸ್ಬಿಡ್ಲಾ? ನೋಡಿ, ಇಲ್ಲಿದೆ ನೋಡಿ, ಇಲ್ಲಿ ಪ್ಲಗ್ ಶೇರ್ ಇದೆ. ಈ ಪ್ಲಗ್ ಶಾಫ್ಟ್ ಇಲ್ಲಿ ಉದ್ದಕ್ಕೆ, ಇಲ್ಲಿ ನೋಡಿ, ಇಲ್ಲಿ ಇದು ಅಟ್ಯಾಚ್ ಆಗಿದೆ. ಅರ್ಥ ಆಯ್ತಾ?
The other end is attached to the beam, ನೇಗಿಲು, which is placed on the bull necks. ಇನ್ನೆರಡು ಎಂಡ್ ಇದು ನೋಡಿ, ಕತ್ತುಗಳಿಗೆ, ಪಾಪ ಬುಲ್ಸ್ ಇದೆಯಲ್ಲ ಎತ್ತು, ಇವುಗಳ ಕತ್ತುಗಳಿಗೆ ಈ ಎಂಡ್, ಇದರ ತುದಿ ನೇಗಿಲನ್ನ ಅಡ್ಡಡ್ಡ ಇದೆಯಲ್ಲ ಅದನ್ನ ಹಾಕಿರ್ತಾರೆ. 1 pair of bulls and 1 pair ಅಂದರೆ 2 ಅನಿಮಲ್ಸ್ಗಳು, ಒಂದು ಪೇರ್ ಅಂದರೆ ಅರ್ಥ ಆಯ್ತಾ. ಆ್ಯಂಡ್ ಮ್ಯಾನ್ ಕ್ಯಾನ್ ಈಸಿಲಿ ಆಪರೇಟ್ ದ ಪ್ಲಕ್. 2 ಜೊತೆ ಎತ್ತನ್ನ ಮತ್ತೆ ಒಬ್ಬ ಮನುಷ್ಯ ಈಸಿಯಾಗಿ ಉಳುಮೆಯನ್ನ ಮಾಡ್ಬೋದು. The indigenous wooden pluck is increasingly being replaced by iron plucks nowadays. ಇತ್ತೀಚಿನ ದಿನಗಳಲ್ಲಿ ಮರದ ನೇಗಿಲುಗಳು ಕಡಿಮೆ ಆಗ್ತಿದೆ. ಯಾಕಂದ್ರೆ ಕಬ್ಬಿಣದ ನೇಗಿಲುಗಳು ಬಂದು ಇವುಗಳನ್ನ ಹೆಚ್ಚು ಬಳಸೋದು. ಕಬ್ಬಿಣದನ್ನ ಬಳಸ್ತಿದ್ದಾರೆ ನೇಗಿಲುಗಳನ್ನ. ಹೂಫ್, ಎಡೆಕುಂಟೆ ಏನಕ್ಕೆ ಬಳಸ್ತಾರೆ ನೋಡೋಣ. It is a simple tool which is used for removing weeds. ಹೂವನ್ನ ಏನಕ್ಕೆ ಬಳಸ್ತಾರೆ? ರಿಮೂವಿಂಗ್ ವೀಡ್ಸ್ ಅಂತೆ, ಕಳೆ, ಬೇಡವಾದ ಸಸ್ಯಗಳನ್ನ ಬೆಳೆಗಳ ಮಧ್ಯೆ ತೆಗೆದು ಹಾಕೋದಕ್ಕೆ. ಆ್ಯಂಡ್ ಲೂಸನಿಂಗ್ ದ ಸಾಯಿಲ್, ಮಣ್ಣನ್ನು ಸಡಿಲಗೊಳಿಸೋದಕ್ಕೆ. ಇಟ್ ಹ್ಯಾಸ್ ಎ ಲಾಂಗ್ ರಾಡ್, ತುಂಬ ಚೂಪಾದ ಸರಳು, ಉದ್ದವಾದ ಸರಳು. ವುಡ್, ಮರದಿಂದನೂ ಮಾಡಿರುತ್ತೆ ಅಥವಾ ಐರನ್, ಮರದ್ದು ಇರುತ್ತೆ ಅಥವಾ ಕಬ್ಬಿಣದ್ದು ಇರುತ್ತೆ. A strong, broad and bent plate of iron is fixed to one of its ends. ಏನು, ಬೆಂಡ್ ಪ್ಲೇಟ್, ಬಾಗಿದ ತಟ್ಟೆ ಥರ ಇರುತ್ತೆ, ಅದು ಸ್ಟ್ರಾಂಗ್ ಬೋರ್ಡ್ ಥರ. ಅದು ಬೆಂಡ್ ಪ್ಲೇಟ್ ಏನಾಗಿರುತ್ತೆ, ಒಂದು ಎಂಡಿಗೆ ಫಿಕ್ಸ್ ಆಗಿರುತ್ತೆ. ಇಲ್ಲಿದೆ ಚಿತ್ರದಲ್ಲಿ ನೋಡಿ, ಇಲ್ಲಿದೆ ನೋಡಿ, ಬೆಂಡ್ ಪ್ಲೇಟ್ ತಟ್ಟೆ ಥರ ಇದೆ, ಬಾಗಿದೆ ತಟ್ಟೆ ಥರ. ಇದು ಈ ಕೋಲಿನ ಉದ್ದವಾದ ಲಾಂಗ್ ರಾಡ್ ಒಂದೆಂಡಿಗೆ ಫಿಕ್ಸ್ ಆಗಿರುತ್ತೆ. ಆ್ಯಂಡ್ ಈ ಥರ ವರ್ಕ್ ಮಾಡುತ್ತೆ. ಇಟ್ ವರ್ಕ್ಸ್ ಲೈಕ್ ಎ ಬ್ಲೇಡ್. ಬ್ಲೇಡ್ ಹೇಗೆ ವರ್ಕ್ ಮಾಡುತ್ತೆ ಇಲ್ಲಿದೆ ನೋಡಿ. ಇಟ್ ವರ್ಕ್ಸ್ ಲೈಕ್ ಎ ಬ್ಲೇಡ್. ಇಟ್ ಈಸ್ ಪುಲ್ಡ್ ಬೈ ಅನಿಮಲ್ಸ್. ಇದನ್ನ ತಳ್ಕೊಂಡು ಹೋಗೋದು ಅನಿಮಲ್ಲು. ಬ್ಲೇಡ್ ಥರ ಇದು ವರ್ಕ್ ಮಾಡುತ್ತೆ. ಅಂದರೆ ಮಣ್ಣನ್ನು ಏನು ಮಾಡುತ್ತೆ, ಸಡಿಲ ಮಾಡ್ಕೊಂಡು ಹೋಗುತ್ತೆ ಈ ತಟ್ಟೆ. ಮತ್ತೆ ಏನಕ್ಕೆ ಇದು ಕೆಲಸನೇ ರಿಮೂವಿಂಗ್ ವೀಡ್ಸ್ ಅಲ್ವಾ, ಆ ಬೇಡವಾದ ಗಿಡಗಳನ್ನ ಕಟ್ ಮಾಡ್ಕೊಂಡು ಹೋಗೋದು. ಬ್ಲೇಡ್ ಅಂದರೆ ಕಟ್ ಮಾಡೋದೇ ತಾನೆ, ಇದು ಆ ಗಿಡಗಳನ್ನೆಲ್ಲ ಕಟ್ ಮಾಡ್ಕೊಳ್ತಾ ಹೋಗುತ್ತೆ, ಬೇಡವಾದ ವೀಡ್ಸ್ಗಳನ್ನ. ಓಕೆನಾ. ನೆಕ್ಸ್ಟ್ ಕಲ್ಟಿವೇಟರ್. ಕಲ್ಟಿವೇಟರ್ ಅಂದರೆ ಅದೇ ಟ್ರ್ಯಾಕ್ಟರಿಂದ ಉಳುಮೆ ಮಾಡೋದನ್ನೇ ಕಲ್ಟಿವೇಟರ್ ಅನ್ನೋದು. ನೌಡೇಸ್ ಪ್ಲಕ್ಕಿಂಗ್ ಈಸ್ ಡನ್ ಬೈ ಟ್ರ್ಯಾಕ್ಟರ್ ಡ್ರೈವನ್ ಕಲ್ಟಿವೇಟರ್. ಒಬ್ಬ ವ್ಯಕ್ತಿ ಟ್ರ್ಯಾಕ್ಟರಿಂದ ಡ್ರೈವ್ ಮಾಡಿಕೊಂಡು ಪ್ಲಕ್ಕಿಂಗ್, ಉಳುಮೆ ಮಾಡೋದು, ನೇಗಿಲು ಥರ ಟ್ರ್ಯಾಕ್ಟರ್ನ ನೇಗಿಲಾಗಿ ಬಳಸ್ಕೊಂಡು ಡ್ರೈವ್ ಮಾಡ್ಕೊಂಡು ಹೋಗೋದು. ದ ಯೂಸ್ ಆಫ್ ಕಲ್ಟಿವೇಟರ್ ಸೇವ್ ಲೇಬರ್ ಆ್ಯಂಡ್ ಟೈಮ್. ಈ ರೀತಿ ಟ್ರ್ಯಾಕ್ಟರಲ್ಲಿ ಉಳುಮೆ ಮಾಡೋದ್ರಿಂದ ಕೆಲಸಗಾರರ ಅವಶ್ಯಕತೆ ಇರಲ್ಲ, ಮತ್ತು ಟೈಮ್ ಜಾಸ್ತಿ ಬೇಕಾಗಲ್ಲ, ಎರಡೂ ಉಳಿತಾಯ ಆಗುತ್ತೆ. ಕೆಲಸಗಾರರು ಮತ್ತು ಟೈಮ್ ಎರಡೂ ಸಹ ಸೇವ್ ಆಗುತ್ತೆ. ನೆಕ್ಸ್ಟ್ ನೋಡಿ 1.4 ಸೋಯಿಂಗ್. ಇದು ಎರಡನೇದು ಅಗ್ರಿಕಲ್ಚರಲ್ ಪ್ರಾಕ್ಟೀಸಸಲ್ಲಿ. ಓಕೆನಾ. ಸೋಯಿಂಗ್ ಅಂದರೆ ಬಿತ್ತನೆ ಅಂತೇಳಿ. ಬೇಳೆ ಯಾವುದನ್ನ ಬಿತ್ತನೆ ಮಾಡ್ತಾರೆ? ಬೀಜಗಳನ್ನ ಬಿತ್ತನೆ ಮಾಡ್ತಾರೆ, ಸೀಡ್ಸ್ನ. ಸೋಯಿಂಗ್ ಈಸ್ ಆನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಕ್ರಾಪ್ಸ್ ಪ್ರೊಡಕ್ಷನ್. ಬೆಳೆಯನ್ನು ಬೆಳೆಯೋದ್ರಲ್ಲಿ ತುಂಬ ಇಂಪಾರ್ಟೆಂಟ್. ಬೀಜ ಹಾಕಿದ್ರೆ ತಾನೇ ಬೆಳೆ ಬೆಳೆಯೋಕ್ಕಾಗೋದು, ಸೀಡ್ಸ್ಗಳನ್ನ, ಕಾಳುಗಳನ್ನ ಹಾಕಿದ್ರೆ ತಾನೇ. ಇದು ತುಂಬ ಇಂಪಾರ್ಟೆಂಟ್ ಪಾರ್ಟು. ಬಿಫೋರ್ ಸೋಯಿಂಗ್, ಬಿತ್ತನೆ ಮಾಡೋದಕ್ಕೂ ಮುಂಚೆ, ಗುಡ್ ಕ್ವಾಲಿಟಿ, ಕ್ಲೀನ್ ಆ್ಯಂಡ್ ಹೆಲ್ತಿ ಸೀಡ್ಸ್ ಆಫ್ ಎ ಗುಡ್ ವೆರೈಟಿ ಆರ್ ಸೆಲೆಕ್ಟೆಡ್. ನಾವು ಬೀಜವನ್ನು ಬಿತ್ತನೆ ಮಾಡೋದಕ್ಕೂ ಮುಂಚೆ ಚೆನ್ನಾಗಿರೋ ಬೀಜಗಳನ್ನ, ತುಂಬ ದಪ್ಪನಾದಂತಹ, ಶಕ್ತಿ ಇರ್ತಕ್ಕಂತಹ, ಒಳ್ಳೆ ಬೆಳೆ ಬರ್ತಕ್ಕಂತಹ ಬೀಜಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ತುಂಬ ಅವಶ್ಯಕತೆ. ಯಾವುದ್ಯಾವುದೋ ಸಣ್ಣ ಸಣ್ಣ ಕಾಳುಗಳನ್ನ ಹಾಕಿದ್ರೆ ಅದೇ ಥರ ಬರುತ್ತೆ, ಚೆನ್ನಾಗಿರೋ ಕಾಳುಗಳನ್ನ ಹಾಕಿದ್ರೆ ಅದೇ ಥರ ಚೆನ್ನಾಗೇ ಬೆಳೆ ಬರುತ್ತೆ. ಫಾರ್ಮರ್ಸ್ ಪ್ರಿಫರ್ ಟು ಯೂಸ್ ಸೀಡ್ಸ್ ವಿಚ್ ಗಿವ್ ಐ ಹೀಲ್ಡ್. ಯಾವ್ದು ಹೆಚ್ಚು ಇಳುವರಿ ಕೊಡುತ್ತೆ. ಮತ್ತು ಬರೀ ದಪ್ಪ ಇರೋ ಬೀಜನೇ ಅಲ್ಲ, ಚೆನ್ನಾಗಿ ಬೆಳೆಗಳು ಬರಬೇಕು, ಹೆಚ್ಚು ಹೀಲ್ಡ್ ಬರಬೇಕು, ಕಾಳುಗಳು ಜಾಸ್ತಿ ಆಗಬೇಕು, ಆ ರೀತಿ ಇರ್ತಕ್ಕಂತಹ ಮತ್ತು ಒಳ್ಳೆ ಕ್ವಾಲಿಟಿ ಇರ್ತಕ್ಕಂತಹ ಸೀಡ್ಸ್ಗಳನ್ನ
ಸೆಲೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ, ಹೆಚ್ಚು ಇಳುವರಿ ಕೊಡ್ತಕ್ಕಂತಹ ಬೀಜಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ ರೈತರು ಕಾನ್ಸಂಟ್ರೇಷನ್ ಮಾಡ್ತಾರೆ. ಹೇಗೆ ಮಾಡ್ತಾರೆ ಹಾಗಾದ್ರೆ ಸೆಲೆಕ್ಷನ್ ಆಫ್ ಸೀಡ್ಸ್ ಹೇಗೆ ಮಾಡೋದಾಗ ನಮಗೆ ಗೊತ್ತಾಗುತ್ತೆ ಯಾವ ಕಾಳುಗಳು ಚೆನ್ನಾಗಿ ನೋಡೋಕ್ಕೆಲ್ಲ ಒಂದೇ ಥರ ಇರುತ್ತೆ. ಈಗ ಹಸಿರು ಕಾಳು ಅಲ್ವಾ, ಒಂದೇ ಥರ. ಅದ್ರಲ್ಲಿ ಚೆನ್ನಾಗಿರೋದು ಯಾವುದು, ಚೆನ್ನಾಗಿಲ್ಲದೆ ಇರೋದು ಯಾವುದು ಅಂತ ಹೇಗೆ ಕಂಡುಹಿಡಿಯೋದು ನೋಡೋಣ ಬನ್ನಿ. ಸೆಲೆಕ್ಷನ್ ಆಫ್ ಸೀಡ್ಸ್. ಒನ್ ಡೇ ಐ ಸಾ ಮೈ ಮದರ್ ಪುಟ್ ಸಮ್ ಗ್ರಾಮ್ ಸೀಡ್ಸ್ ಇನ್ ಎ ವೆಸಲ್ ಆ್ಯಂಡ್ ಪೋರ್ ಸಮ್ ವಾಟರ್ ಆನ್ ದೆಮ್. ನಮ್ಮಮ್ಮ ಒಂದು ಪಾತ್ರೆ ತಗೊಂಡು, ಒಂದು ಬೌಲ್ನ ತಗೊಂಡು ಕಾಳುಗಳನ್ನ ನೀರೊಳಕ್ಕೆ ಹಾಕಿದ್ದನ್ನ ನೋಡಿದೆ ನಾನು. ಆಫ್ಟರ್ ಎ ಫ್ಯೂ ಮಿನಿಟ್ಸ್ ಸಮ್ ಸೀಡ್ಸ್ ಸ್ಟಾರ್ಟೆಡ್ ಟು ಫ್ಲೋಟ್ ಆನ್ ಟಾಪ್. ಒಂದು ಬೌಲಿಗೆ, ಒಂದು ಬಟ್ಲಿಗೆ ನೀರು ಹಾಕ್ಬಿಟ್ಟು ಅದಕ್ಕೆ ಕಾಳುಗಳು ಹಾಕಿದ್ಮೇಲೆ ಆ ಕೆಲವೊಂದು ಕಾಳುಗಳು ಮೇಲ್ ಬಂದವಂತೆ. ದ ವಂಡರ್ ವೈ ಸಮ್ ಸೀಡ್ಸ್ ಫ್ಲೋಟ್ ಆನ್ ವಾಟರ್. ಯಾಕೆಲ್ಲ ಕಾಳುಗಳು ಮೇಲ್ ಬರಲಿಲ್ಲ, ಕೆಲವು ಮಾತ್ರ ಬಂತು? ಆಶ್ಚರ್ಯ ಆಯಿತು. ಪಕ್ಕದಲ್ಲಿ ನೋಡಿ. ಆಕ್ಟಿವಿಟಿ 1.1. ಟೇಕ್ ಎ ಬೀಕರ್ ಆ್ಯಂಡ್ ಫಿಲ್ ಆಫ್ ಆಫ್ ಇಟ್ ವಿತ್ ವಾಟರ್. ಒಂದು ಬೀಕರ್ ತಗೊಳ್ಳಿ, ಒಂದು ಪಾತ್ರೆನ, ಅದಕ್ಕೆ ಅರ್ಧದಷ್ಟು ನೀರು ಹಾಕಿ, ಪುಟ್ ಅ ಹ್ಯಾಂಡ್ ಫುಲ್ ಆಫ್ ವೀಟ್, ಒಂದು ಇಡಿಯಷ್ಟು ಕೈ ತುಂಬ ಗೋಧಿಯನ್ನು ತಗೊಂಡು ಆ ಬೀಜಗಳನ್ನ ನೀರೊಳಗೆ ಹಾಕಿ, ಸ್ಟರ್ ವೆಲ್, ಚೆನ್ನಾಗಿ ಶೇಕ್ ಮಾಡಿ. ವೇಟ್ ಫಾರ್ ಸಮ್ ಟೈಮ್, ಸ್ವಲ್ಪ ಹೊತ್ತು ಬಿಟ್ಟು ನೋಡಿ. ಆರ್ ದೇರ್ ಸೀಡ್ಸ್ ವಿಚ್ ಫ್ಲೋಟ್ ಆರ್ ವಾಟರ್. ಈ ಬೀಜಗಳು ನೀರಿನ ಮೇಲೆ ಫ್ಲೋಟ್ ಆಗುತ್ತಾ? ವುಡ್ ದೋಸ್ ಬಿ ಲೈಟರ್ ಆರ್ ಹೆವಿಯರ್ ದ್ಯಾನ್ ದೋಸ್ ವಿಚ್ ಸಿಂಕ್. ಕೆಲವೊಂದು ತೇಲ್ತಿರುತ್ತೆ ಮೇಲೆ, ಕೆಲವೊಂದು ಮುಳುಗಿರುತ್ತೆ. ವೈ, ಯಾಕೆ? ವುಡ್ ದೇ ಬಿ ಲೈಟರ್. ಕೆಲವೊಂದು ಕಾಳುಗಳು ತುಂಬ ಭಾರ ಇರಲ್ಲ, ಲೈಟರ್, ತುಂಬ ಲೈಟ್ ವೇಟ್ ಆಗಿರುತ್ತೆ, ತೂಕ ಇರಲ್ಲ. ಡ್ಯಾಮೇಜ್ಡ್ ಸೀಡ್ಸ್. ಕೆಲವೊಂದು ಡ್ಯಾಮೇಜ್ ಆಗಿರುತ್ತೆ, ಒಡೆದೋಗಿರುತ್ತೆ ಬೀಜಗಳು, ಅಥವಾ ಹುಳ ಆಗಿರುತ್ತೆ ಆ ಬೀಜಗಳು. ಬಿಕಮ್ ಹ್ಯಾಲೋ ಆ್ಯಂಡ್ ಆರ್ ದಸ್ ಲೈಟರ್. ಅದಕ್ಕೆ ತೇಲ್ತಿರ್ಬೋದಲ್ವಾ, ತೂಕ ಇರಲ್ವಲ್ಲ ಆ ಬೀಜಗಳಿಗೆ, ಹುಳ ಆಗಿರುತ್ತೆ ಮತ್ತು ಅದು ಅರ್ಧಂಬರ್ಧ ಒಡೆದೋಗಿರುತ್ತೆ. ದೇರ್ ಫೋರ್ ದೇ ಫ್ಲೋಟ್ ಆನ್ ವಾಟರ್. ಅದಕ್ಕೋಸ್ಕರ ನೀರಿನ ಮೇಲೆ ತೇಲ್ತಿರುತ್ತೆ. ದಿಸ್ ಈಸ್ ಎ ಗುಡ್ ಮೆಥಡ್ ಫಾರ್ ಸಪ್ರೇಟಿಂಗ್ ಗುಡ್ ಕ್ವಾಲಿಟಿ ಆ್ಯಂಡ್ ಹೆಲ್ತಿ ಸೀಡ್ಸ್ ಫ್ರಮ್ ಡ್ಯಾಮೇಜ್ಡ್ ಒನ್ಸ್. ಇದು ತುಂಬ ಈಸಿ ಮೆಥಡ್ ಅಲ್ವಾ. ನೀರಿಗೆ ಹಾಕ್ಬಿಟ್ರೆ ತೂಕವಾಗಿರೋ ಬೀಜ ಎಲ್ಲ, ಚೆನ್ನಾಗಿರೋ ಬೀಜಗಳೆಲ್ಲ ತಳಭಾಗಕ್ಕೆ ಹೋಗುತ್ತೆ, ನೀರಿನ ಕೆಳಗೆ ಲೈಟ್ ವೆಯ್ಟ್ ಆಗಿ. ಏನು ತೂಕ ಇಲ್ಲದೆ ಇರ್ತಕ್ಕಂಥದ್ದು, ಹೆಲ್ತಿ ಇಲ್ಲದೆ ಇರ್ತಕ್ಕಂಥದ್ದು, ಡ್ಯಾಮೇಜ್ ಆಗಿರ್ತಕ್ಕಂಥದ್ದು, ಹೊಡೆದೋಗಿರೋದು, ಹುಳ ಆಗಿರೋದೆಲ್ಲ ಮೇಲೆ ತೇಲ್ತಿರುತ್ತೆ. ಈಸಿಯಾಗಿ ಸೀಡ್ಸ್ನ ಸೆಲೆಕ್ಟ್ ಮಾಡ್ಕೋಬೋದು. ಇದು ಒಂದು ಬೆಸ್ಟ್ ಮೆಥಡ್. ಬಿಫೋರ್ ಸೋಯಿಂಗ್, ಬಿತ್ತನೆ ಮಾಡೋದಕ್ಕೂ ಮುಂಚೆ, ಒನ್ ಆಫ್ ದ ಇಂಪಾರ್ಟೆಂಟ್ ಟಾಸ್ಕ್ ಈಸ್ ಟು ನೋ ಅಬೌಟ್ ದ ಟೂಲ್ಸ್ ಯೂಸ್ಡ್ ಫಾರ್ ಸೋಯಿಂಗ್ ಸೀಡ್ಸ್. ಬಿತ್ತನೆ ಮಾಡೋಕ್ಕೆ ಒಂದು ಒಳ್ಳೆ ವಿಧಾನ ಅಂದರೆ, ಅದನ್ನು ಬೀಜಗಳನ್ನ ಜಮೀನಿಗೆ ಹಾಕಬೇಕು ಅಂದರೆ ಅದಕ್ಕೂ ಸಹ ಟೂಲ್ಸ್, ಒಂದು ಉಪಕರಣಗಳಿದೆ, ಅದಕ್ಕೂ ಒಂದು ಇನ್ಸ್ಟ್ರೂಮೆಂಟ್ಸ್ಗಳಿದೆ. ಅದನ್ನು ನೋಡೋಣ. ಟ್ರೆಡಿಷನಲ್ ಟೂಲ್ಸ್. ತುಂಬ ಹಿಂದೆ ಸಾಂಪ್ರದಾಯಿಕವಾಗಿ ಬಳಸ್ತಿದ್ದಂತಹ ಟೂಲ್, ಉಪಕರಣ ಯಾವುದು ಅಂತೇಳಿ ಬೀಜ ಬಿತ್ತನೆ ಮಾಡೋದಕ್ಕೆ. ದ ಟೂಲ್ ಯೂಸ್ಡ್ ಟ್ರೆಡಿಷನಲಿ ಫಾರ್ ಸೋಯಿಂಗ್ ಸೀಡ್ಸ್ ಈಸ್ ಶೇಪ್ಡ್ ಲೈಕ್ ಎ ಫನಲ್. ಇಲ್ಲಿದೆ ನೋಡಿ ಚಿತ್ರದಲ್ಲಿ, ಫನಲ್. ಫನಲ್ ಅಂದರೆ ಆಲಿಕೆ. ಇಲ್ಲಿ ಕೈಯಲ್ಲಿ ಇಟ್ಕೊಂಡಿದ್ದಾರಲ್ಲ, ಈ ಟ್ರ್ಯಾಂಗಲ್ ಶೇಪ್ ಇದೆಯಲ್ಲ, ಕೋನ್ ಶೇಪ್ ಥರ, ಚುರುಮುರಿ ಕಟ ಥರ. ಹಳೆ ಕಾಲದಲ್ಲಿ ಬೀಜಗಳನ್ನ ಮಣ್ಣಿಗೆ ಹಾಕೋದಕ್ಕೆ ಫನಲ್ನ ಯೂಸ್ ಮಾಡ್ತಿದ್ರಂತೆ. ಹೀಗೆ ದ ಸೀಡ್ಸ್ ಆರ್ ಫಿಲ್ಡ್ ಇನ್ ಟು ದ ಫನಲ್. ಬೀಜಗಳನ್ನೆಲ್ಲ ಈ ಫನಲ್ ಒಳಕ್ಕೆ ತುಂಬ್ಕೊಂಡ್ಬಿಡೋದು. ಇಲ್ಲಿ ಹಾಕ್ತಿದ್ದಾರೆ ನೋಡಿ, ಫನಲ್. Pass it down through 2 or 3 pipes having sharp ends. ಈ ಫನಲಿಂದ ಕೆಳಗಡೆ 2-3 ಚೂಪಾದ ತುದಿಗಳಿರುತ್ತಂತೆ. ಇಲ್ಲಿ ಕೆಳಗಡೆ ಗೊತ್ತಾಯ್ತಾ, ಇಲ್ಲಿ ಈ ಚೂಪಾದ ತುದಿಗಳಿರುತ್ತೆ. These ends purse into the soil and place seeds there. ಪರ್ಸ್ ಅಂದರೆ ಚುಚ್ಚೋದು. ಈ ಚೂಪಾದ ತುದಿಗಳು ಮಣ್ಣಿಗೆ ಚುಚ್ಕೊಂಡು ಆ 2-3 ಪೈಪ್ಸ್ ಇರುತ್ತಲ್ಲ, ಆ ಕೊಳವೆಗಳು, ಅವುಗಳ ಮೂಲಕ ಏನಾಗುತ್ತೆ, ಮಣ್ಣಿಗೆ ಈ ಸೀಡ್ಸ್ಗಳು ಹೋಗುತ್ತೆ. ನೆಕ್ಸ್ಟ್ ಪೇಜ್ ನೋಡಿ. ಅರ್ಥ ಆಯ್ತಾ? ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರಲ್ಲ ಅದೇ ಥರ. ನೆಕ್ಸ್ಟ್ ಇಲ್ಲಿ ಸೀಡ್ ಡ್ರಿಲ್ ನೋಡಿ.
ಡ್ರಿಲ್ ಅಂದರೆ ಟ್ರ್ಯಾಕ್ಟರ್ನ ಯೂಸ್ ಮಾಡ್ಕೊಂಡು, ಟ್ರ್ಯಾಕ್ಟರ್ದು ಕೋರಿಕೆ ಹಿಂದೆ ಭಾಗ ಇದೆಯಲ್ಲ ಪಾರ್ಟ್, ಇದರಲ್ಲಿ ಬೀಜವನ್ನು ಬಿತ್ತನೆ ಮಾಡೋದು. ಮಣ್ಣಿಗೆ ಬೀಜಗಳನ್ನ ಇದನ್ನ ಟ್ರ್ಯಾಕ್ಟರ್ದ ಇದನ್ನ ಯೂಸ್ ಮಾಡಿಕೊಂಡು ಬೀಜಗಳನ್ನ ಹಾಕೋದು ಹೇಗೆ ಅಂತ, ಇದನ್ನು ಯಾಂತ್ರಿಕ ಕೋರಿಕೆ ಅಂತೇಳಿ ಕರೀತಾರೆ, ಸೀಡ್ ಡ್ರಿಲ್. ನೌಎಡೇಸ್ ದ ಸೀಡ್ ಡ್ರಿಲ್ ಈಸ್ ಯೂಸ್ಡ್ ಫಾರ್ ಸೋಯಿಂಗ್ ವಿತ್ ದ ಹೆಲ್ಪ್ ಆಫ್ ಟ್ರ್ಯಾಕ್ಟರ್. ಇತ್ತೀಚಿನ ದಿನಗಳಲ್ಲಿ ಟ್ರ್ಯಾಕ್ಟರ್ನ ಯೂಸ್ ಮಾಡಿಕೊಂಡು ಬಿತ್ತನೆಯನ್ನು ಮಾಡ್ತಿದ್ದಾರೆ. ದಿಸ್ ಸೋಸ್ ದ ಸೀಡ್ಸ್ ಯೂನಿಫಾರ್ಮ್ಲಿ ಅಟ್ ಈಕ್ವಲ್ ಡಿಸ್ಟೆನ್ಸ್ ಆ್ಯಂಡ್ ಡೆಪ್ತ್. ಇದನ್ನು ಯೂಸ್ ಮಾಡಿಕೊಂಡು ಬೀಜಗಳನ್ನ ಹಾಕೋದ್ರಿಂದ ಸರಿಯಾಗಿ ಈಕ್ವಲ್, ಒಂದು ಬೀಜಕ್ಕೆ ಇನ್ನೊಂದು ಬೀಜಕ್ಕೆ ಕರೆಕ್ಟಾಗಿ ಡಿಸ್ಟೆನ್ಸ್ ಇರುತ್ತೆ, ದೂರ, ಮತ್ತು ತುಂಬ ಬೀಜಗಳು ಮಣ್ಣಿನ ಆಳಕ್ಕೆ ಡೆಪ್ತ್ ಹೋಗುತ್ತೆ. ಇಟ್ ಎನ್ಶ್ಯೂರ್ ದಟ್ ಸೀಡ್ಸ್ ಗೆಟ್ ಕವರ್ಡ್ ಬೈ ದ ಸಾಯಿಲ್. ಇದು ಬರೀ ಬೀಜಗಳನ್ನ ಮಾತ್ರ ಹಾಕೊಂಡು ಹೋಗಲ್ಲ, ಕಾಳುಗಳನ್ನ ಏನು ಮಾಡುತ್ತೆ, ಬೀಜಗಳು ಹಾಕೊಂಡು ಹೋಗ್ತಿದ್ದಾಗ ಮಣ್ಣನ್ನು ಮುಚ್ಕೊಂಡು ಬರುತ್ತೆ. ಈ ಟೂಲ್ ಸೀಡ್ನ ಕವರ್ ಮಾಡ್ಕೊಂಡು ಬರುತ್ತೆ ಮಣ್ಣಿನಿಂದ. ಸಾಯಿಲ್ ಆಫ್ಟರ್ ಸೋಯಿಂಗ್, ಬೀಜ ಬಿತ್ತನೆ ಆದಮೇಲೆ. ದಿಸ್ ಪ್ರೊಟೆಕ್ಟ್ ಸೀಡ್ಸ್ ಫ್ರಮ್ ಬೀಯಿಂಗ್ ಈಟನ್ ಬೈ ಬರ್ಡ್ಸ್. ಈಗ ನಾವು ಕೈಯಲ್ಲಿ ಹಾಕೋದಾದ್ರೆ ಬರೀ ಬೀಜಗಳನ್ನ ಹಾಕೊಂಡು ಹೋಗ್ತೀವಿ, ಮತ್ತೆ ಮಣ್ಣೆ ಯಾರು ಅದನ್ನ ಕ್ಲೋಸ್ ಮಾಡ್ತಾರೆ, ಮುಚ್ಚುತ್ತಾರೆ ಅಲ್ವಾ. ಈ ಮುಚ್ಚದೆ ಹೋದರೆ ಯಾವುದೋ ಬರ್ಡ್ಸ್, ಪಕ್ಷಿಗಳು ಅಥವಾ ಪ್ರಾಣಿಗಳು ಬಂದು ಆ ಕಾಳುಗಳನ್ನ ತಿನ್ಕೊಂಡ್ಬಿಡುತ್ತೆ. ಅದೇ ಸೀಡ್ ಡ್ರಿಲ್ಸ್ನ ಯೂಸ್ ಮಾಡಿದ್ರೆ ಅದೇನು ಮಾಡುತ್ತೆ, ಬೀಜಗಳನ್ನೂ ಕರೆಕ್ಟ್ ದೂರಕ್ಕೆ ಹಾಕುತ್ತೆ ಮಣ್ಣಿನ ಆಳಕ್ಕೆ, ಮತ್ತು ಮಣ್ಣನ್ನು ಅದು ಕ್ಲೋಸ್ ಮಾಡ್ಕೊಂಡು ಬರುತ್ತೆ. ಇದರಿಂದ ಏನಾಗುತ್ತೆ, ಬರ್ಡ್ಸ್ ಪಕ್ಷಿಗಳು, ಪ್ರಾಣಿಗಳು ಸೀಡ್ಸ್ನ ತಿನ್ನದೇ ಇದ್ದಾಗೆ ಕಾಪಾಡುತ್ತೆ. ಸೋಯಿಂಗ್ ಬೈ ಯೂಸಿಂಗ್ ಎ ಸೀಡ್ ಡ್ರಿಲ್ ಸೇವ್ ದ ಟೈಮ್ ಆ್ಯಂಡ್ ಲೇಬರ್. ಈ ರೀತಿ ಸೀಡ್ ಡ್ರಿಲ್ಲಲ್ಲಿ ಬೀಜವನ್ನು ಬಿತ್ತನೆ ಮಾಡೋದ್ರಿಂದ ಟೈಮು ಸೇವ್ ಆಗುತ್ತೆ, ಮತ್ತು ಲೇಬರ್ಸ್, ಕೆಲಸಗಾರರ ಅವಶ್ಯಕತೆ ಇರೋದಿಲ್ಲ. ಅರ್ಥಾಯ್ತಾ? There is a nursery nearby school. I found that little plants were kept in small bags. Why are they kept like this? ನಾವು ನಮ್ಮ ಶಾಲೆ ಪಕ್ಕ ಇರ್ತಕ್ಕಂಥ ಒಂದು ನರ್ಸರಿ ಇದೆ, ಅಂದರೆ ಸಣ್ಣ ಸಣ್ಣ ಗಿಡಗಳನ್ನ ಬೆಳೆಸಿದ್ದಾರೆ. ಅಲ್ಲಿ ಚಿಕ್ಕ ಚಿಕ್ಕ ಪಾಟ್ ಥರ, ಅಂದರೆ ಸಣ್ಣ ಸಣ್ಣ ಕವರ್ಗಳಲ್ಲಿ ಗಿಡಗಳನ್ನ ಹಾಕಿದ್ದಾರೆ. ಯಾಕೆ? Seeds of a few plants such as paddy are first grown in a nursery. When they grow into seedling, they are transplanted to field manually. Some forest plants and flowering plants are also grown in the nursery. ಅಂದರೆ ಭತ್ತ ಹಾಕೋದಕ್ಕೂ ಮುಂಚೆ ಗದ್ದೆಗಳಿಗೆ ಒಂದು ಚಿಕ್ಕ ಜಾಗ ಮಾಡಿಕೊಂಡು ಅಲ್ಲಿ ಕೆಲವೊಂದು ಭತ್ತದ ಕಾಳುಗಳನ್ನ ಮಡಿ ಅಂತ ಮಾಡಿರ್ತಾರೆ. ಅವುಗಳ ಭತ್ತದ ಬೀಜಗಳು ಸಸಿಗಳಾದಮೇಲೆ ಅವುಗಳನ್ನ ಕಿತ್ತು ದೂರಕ್ಕೆ ನೆಡ್ತಾರೆ. ಅರ್ಥ ಆಯ್ತಾ? ಯಾಕೆ ಹಾಗೆ ಮಾಡ್ತಾರೆ? ಸೀಡ್ಲಿಂಗ್ ಮಾಡ್ಕೋತಾರೆ. ಸಸಿಗಳು ಬಂದ ಮೇಲೆ ಜಮೀನುಗಳಿಗೆ ಹಾಕ್ತಾರೆ. ಹಾಗೆ ಕೆಲವೊಂದು ಅರಣ್ಯದ ಸಸ್ಯಗಳನ್ನು ಫಸ್ಟೇ ಕಟ್ ಮಾಡಿ, ಈಗ ಗುಲಾಬಿ ಗಿಡನ ಫಸ್ಟೇ ಕಟ್ ಮಾಡಿ ಒಂದು ಚಿಕ್ಕ ಪಾಟ್ಗೆ ಹಾಕೊಂಡಿರ್ತಾರೆ, ಆಮೇಲೆ ನೆಲಕ್ಕೆ ಹಾಕ್ತಾರೆ ಅಲ್ವಾ. ಆ ಥರ ಅರಣ್ಯದ ಸಸ್ಯಗಳು ಮತ್ತು ಕೆಲವೊಂದು ಹೂವಿನ ಗಿಡಗಳನ್ನು ನರ್ಸರಿಲಿ ಹಾಗೆ ಮಾಡ್ತಾರೆ. ಅಪ್ರಾಪ್ರಿಯೇಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಸೀಡ್ಸ್ ಈಸ್ ನೆಸೆಸರಿ ಟು ಅವಾಯ್ಡ್ ಓವರ್ ಕ್ರೌಡಿಂಗ್ ಆಫ್ ಪ್ಲಾಂಟ್ಸ್. ಅಂದರೆ ಕರೆಕ್ಟ್ ಡಿಸ್ಟೆನ್ಸಲ್ಲಿ ಸ್ವಲ್ಪ ದೂರ ಬೀಜಗಳನ್ನ ಸಸಿಗಳನ್ನ ಹಾಕೋದ್ರಿಂದ ಹತ್ತತ್ರ ಓವರ್ ಕ್ರೌಡಿಂಗ್, ತುಂಬ ಹತ್ತತ್ರ ಹಾಕಿದ್ರೆ ಅದು ಬೆಳೆಯೋದಕ್ಕೆ ಜಾಗ ಸಾಕಾಗಲ್ಲ, ಒಂದು ಗಿಡಕ್ಕೆ ಇನ್ನೊಂದು ಗಿಡಕ್ಕೆ ಟಚ್ ಆಗುತ್ತೆ, ಬೇರುಗಳು ಎಲ್ಲ ಹರಡೋದಕ್ಕೆ ಆಗಲ್ಲ. ಸೊ ಸರಿಯಾಗಿ ದೂರ ಹಾಕಿದ್ರೆ ಕ್ರೌಡ್ ಆಗೋದು ತಪ್ಪುತ್ತೆ. ದಿಸ್ ಅಲೋಸ್ ಎ ಪ್ಲಾಂಟ್ಸ್ ಟು ಗೆಟ್, ಇದರಿಂದ ಏನಾಗುತ್ತೆ, ಪ್ಲಾಂಟ್ ಸಫಿಷಿಯೆಂಟ್ ಸನ್ಲೈಟ್, ಅದಲ್ಲದೆ ಏನಾಗುತ್ತೆ, ಸಸ್ಯಗಳಿಗೆ ಕರೆಕ್ಟಾಗಿ ಸೂರ್ಯನ ಕಿರಣಗಳು ಬೀಳುತ್ತೆ. ತುಂಬ ತಿಕ್ಕಾಗಿದ್ರೆ ಹತ್ರ ಇದ್ರೆ ಸೂರ್ಯನ ಕಿರಣಗಳು ಬೀಳಲ್ಲ. ನ್ಯೂಟ್ರಿಯೆಂಟ್ಸ್ ಹಾಗೆ ಪೋಷಕಾಂಶ ಸಿಗುತ್ತೆ, ವಾಟರ್ ನೀರು ಸಿಗುತ್ತೆ ಫ್ರಮ್ ದ ಸಾಯಿಲ್, ಮಣ್ಣಿನಿಂದ ಬೇಕಾದಂತಹ ಪೋಷಕಾಂಶಗಳು, ನೀರು, ಸೂರ್ಯನ ಬೆಳಕು ಕರೆಕ್ಟಾಗಿ ಆ ಪ್ಲಾಂಟ್ಸ್ಗಳಿಗೆ ಸಿಗುತ್ತೆ. ಅಟ್ ಟೈಮ್ಸ್ ಎ ಫ್ಯೂ ಪ್ಲಾಂಟ್ಸ್ ಮೇ ಹ್ಯಾವ್ ಟು ಬಿ ರಿಮೂವ್ ಟು ಪ್ರಿವೆಂಟ್ ಓವರ್ ಕ್ರೌಡಿಂಗ್. ಇನ್ನು ಕೆಲವೊಂದು ಸಸ್ಯಗಳು ತುಂಬ ಕ್ರೌಡ್ ಆಯಿತು, ತುಂಬ ಹತ್ತತ್ರ ಇದೆ, ಒಂದು ಗಿಡ ಇನ್ನೊಂದು ಬೆಳೆಯೋದಕ್ಕೆ ಇನ್ನೊಂದು ಗಿಡ ತೊಂದರೆ ಮಾಡ್ತಾ ಇದೆ ಅಂದರೆ ಆ ಗಿಡಗಳನ್ನ ತೆಗೆಯೋದು ಅವಶ್ಯಕತೆ ಆಗಿರುತ್ತೆ. ಇದು ಕಿತ್ತಾಕ್ಬಿಡ್ತಾರೆ ನೋಡಿ, ಹತ್ತತ್ರ ತುಂಬ ಇದೆ ಅಂದರೆ ಅದನ್ನು ಕಿತ್ತು ಬೇರೆ ಕಡೆ ನೆಡ್ತಾರೆ. ಆ ಥರ ಮಾಡೋದು ಸಹ ಅವಶ್ಯಕತೆ ಇದೆ. ಓಕೆ, ಇಷ್ಟಿರಲಿ. 1.5ನ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ. ಓಕೆನಾ? ಥ್ಯಾಂಕ್ ಯು.